ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಪಂಚಾಂಗ ಈ 2026 ಜನವರಿ 20 ಮಂಗಳವಾರ, ಮಾಘ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ರಾತ್ರಿ 2:42 ಇರುತ್ತೆ. ಅದರ ನಂತರ ಈ ತೃತೀಯ ತಿಥಿ ಪ್ರಾರಂಭವಾಗುತ್ತೆ. ಶ್ರವಣ ನಕ್ಷತ್ರವು ಮಧ್ಯಾಹ್ನ 1:06 ಇದೆ. ನಂತರ ಈ ಧನಿಷ್ಠ ನಕ್ಷತ್ರವು ಪ್ರಾರಂಭವಾಗುತ್ತಿದೆ. ರಾಹುಗಾಲ ಅಂದರೆ ಈ ದಿನದ ಅತ್ಯಂತ ಅಶುಭ ಸಮಯ ಮಧ್ಯಾಹ್ನ 3:19 4:40 ಇದೆ. ಅಭಿಜಿತ್ ಮುಹೂರ್ತ ಅಂದರೆ ದಿನದ ಅತ್ಯಂತ ಶುಭ ಸಮಯ ಮಧ್ಯಾಹ್ನ 12:16 ಮತ್ತು 12:59 ಇರುತ್ತೆ. ಇಂದಿನ ಈ ಬ್ರಹ್ಮ ಮುಹೂರ್ತ ಬೆಳಗ್ಗೆ 5:36 6:22 ಇದೆ. ಇಂದಿನ ಈ ದಿನದ ಈ ರಾಶಿ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ಈ ಜನವರಿ 20 2026 ಮಂಗಳವಾರ. ಶಿಸ್ತು ಮತ್ತು ಈ ಪರಿಶ್ರಮಕ್ಕೆ ಹೆಸರಾದ ಮಕರ ರಾಶಿಯವರಿಗೆ ಇಂದಿನ ದಿನವು ಹೊಸ ಬದಲಾವಣೆಯ ಮುನ್ನುಡಿಯನ್ನು ನಿಮಗೆ ಕಾಣಲಿದೆ. ನೀವು ಪ್ರಸ್ತುತ ಜೀವನದಲ್ಲಿ ಎದುರಿಸುತ್ತಿರುವ ಸವಾಲುಗಳು ಮತ್ತು ಇಂದಿನ ಗ್ರಹಗತಿಗಳು ನೀಡುತ್ತಿರುವ ಸೂಚನೆಗಳ ಬಗ್ಗೆ ಆಳವಾಗಿ ನೋಡ್ತಾ ಹೋಗೋಣ. ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಇಂದಿನ ಹೆಜ್ಜೆಯನ್ನು ಧೈರ್ಯದಿಂದ ಇಡಲು ಸಹಾಯ ಮಾಡುತ್ತೆ ಈ ಹೊಸ ಆರಂಭ ಮತ್ತು ಆತ್ಮವಿಶ್ವಾಸ. ಮಕರ ರಾಶಿಯವರೇ, ನೀವು ಪ್ರಸ್ತುತ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಸೀಮಿತವಾಗಿರುವಂತೆ ಅಥವಾ ಬಂದಿಯಾಗಿರುವಂತೆ ಅನುಭವಿಸುತ್ತಿರಬಹುದು. ನಿಮ್ಮ ಈ ಸಾಮರ್ಥ್ಯಕ್ಕೆ ತಕ್ಕ ವೇದಿಕೆ ಅನ್ನೋದು ಸಿಗ್ತಿಲ್ಲ ಎಂಬ ಹತಾಶೆ ಇರಬಹುದು. ಆದರೆ ನೆನಪಿಡಿ, ಪ್ರತಿ ಅಂತ್ಯವು ಒಂದು ಹೊಸ ಆರಂಭಕ್ಕೆ ದಾರಿ ಅನ್ನೋದು ಮಾಡಿಕೊಡುತ್ತೆ. ಈಗ ನೀವು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಹುಡುಕುತ್ತಿದ್ದೀರಿ. ನಿಮ್ಮ ಆಂತರಿಕ ಬದಲಾವಣೆಯ ಜೊತೆಗೆ ಹೊರಗಿನ ರೂಪದ ಬದಲಾವಣೆ ಅಥವಾ ಈ ಮೇಕೋವರ್ ಅಂದರೆ ಕೂಡ ನಿಮಗೆ ಒಂದು ಉತ್ತಮ ಆರಂಭವನ್ನು ನೀಡಬಹುದು. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಲು ಯಾವುದಾದರೂ ತರಬೇತಿ ಅಥವಾ ಈ ಒಂದು ಹೊಸ ಕೋರ್ಸಿಗೆ ನೀವು ಸೇರಿಕೊಳ್ಳುವುದು ನಿಮಗೆ ದೀರ್ಘಕಾಲದ ಈ ಪ್ರಯೋಜನವಾಗುವಂತಹ ಈ ಕೆಲಸ ಅನ್ನೋದು ನೀಡುತ್ತೆ. ಈ ಹೊಸ ಹಂತದಲ್ಲಿ ನಿಮ್ಮ ಮೇಲೆ ನೀವು ಸಂಪೂರ್ಣ ನಂಬಿಕೆಯನ್ನು ಇಡಬೇಕು. ಆತ್ಮವಿಶ್ವಾಸ ಮತ್ತು ಮಹತ್ವಾಕಾಂಕ್ಷೆಯು ಇಂದು ನಿಮಗೆ ಎರಡು ಕಣ್ಣುಗಳು ಅಲ್ವಾ. ನೀವು ಏನಾದರೂ ಹೊಸದನ್ನು ಯೋಚಿಸುತ್ತಿದ್ದರೆ ಅದನ್ನು ಕೇವಲ ಆಲೋಚನೆಗೆ ಸೀಮಿತಗೊಳಿಸಬೇಡಿ. ಕಾರ್ಯಗತಗೊಳಿಸುವಿಕೆಯ ಅಷ್ಟೇ ಪ್ರಬಲವಾಗಿರಲಿ. ಈ ಆರ್ಥಿಕ ನಿರ್ವಹಣೆ ಮತ್ತು ಈ ಭೌತಿಕ ದೃಷ್ಟಿಕೋನ ಆರ್ಥಿಕವಾಗಿ ಸುರಕ್ಷಿತವಾಗಲು ನಿಮ್ಮ ಜೀವನವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು ಪ್ರಯತ್ನಿಸುವುದು ಇಂದಿನ ಈ ತುರ್ತು ಅಗತ್ಯವಾಗಿದೆ. ಈಗ ನಿಮಗೆ ಕೇವಲ ಮಾತುಗಳಿಗಿಂತ ಈ ಭೌತಿಕ ಮತ್ತು ನೈಜ ವಿಷಯಗಳು ಬಹಳ ಮುಖ್ಯವಾಗಿವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ನೀವು ಮಾಡುವ ಪ್ರತಿಯೊಂದು ಸಣ್ಣ ಪ್ರಯತ್ನವು ಭವಿಷ್ಯದಲ್ಲಿ ದೊಡ್ಡ ಲಾಭ ತರಲಿದೆ. ನಿಮ್ಮ ಮಹತ್ವಾಕಾಂಕ್ಷೆಯ ಬಗ್ಗೆ ಆಶಾವಾದಿಯಾಗಿರಿ. ಈ ಕಳೆದ ಕೆಲವು ದಿನಗಳಿಗೆ ಹೋಲಿಸಿದರೆ ಇಂದಿನ ದಿನವು ಹೆಚ್ಚು ನಿಮಗೆ ಶುಭದಾಯಕವಾಗಿದೆ. ಈ ಬೆಳಗ್ಗಿನಿಂದಾಗಲೇ ನೀವು ಈ ತುಂಬ ಹೊಸ ತಾಜಾತನ ಅನ್ನೋದು ಅನುಭವಿಸುತ್ತೀರಿ ಮತ್ತು ಈ ಕೆಲಸ ಮಾಡುವ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ. ನೀವು ಯಾವುದೇ ಕೆಲಸವನ್ನು ಮಾಡುವಾಗ ಸಕಾರಾತ್ಮಕ ದೃಷ್ಟಿಕೋನ ಹೊಂದಿದ್ದರೆ ಅದರ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಗಿಂತಲೂ ಉತ್ತಮವಾಗಿವೆ. ಸಾಮಾಜಿಕ ಮತ್ತು ಕೌಟುಂಬಿಕ ಜೀವನ, ರಾಜಕೀಯ ಅಥವಾ ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮಕರ ರಾಶಿಯವರಿಗೆ ಇಂದಿನ ದಿನವು ಅತ್ಯಂತ ಅನುಕೂಲಕರವಾದ ಸಮಯ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಈ ಗುರುತಿಸುವಿಕೆ ಹೆಚ್ಚಾಗಲಿದೆ. ಈ ಮನೆಯ ವಾತಾವರಣವು ಇಂದು ಶಾಂತ ಮತ್ತು ಸೌಹಾರ್ದಯುತವಾಗಿರುತ್ತೆ.
ವಿಶೇಷವಾಗಿ ಕುಟುಂಬದಲ್ಲಿ ಮಹಿಳೆಯೊಬ್ಬರ ಪಾತ್ರ ಅಥವಾ ಅವರ ಸಲಹೆ ಇಂದು ನಿಮಗೆ ಒಂದು ದೊಡ್ಡ ಸಮಸ್ಯೆಯಿಂದ ಹೊರಬರಲು ಸಹಾಯ ಮಾಡಬಹುದು. ಇಂದು ಮನೆಯಲ್ಲಿ ಪ್ರೀತಿ, ಪೋಷಣೆ ಮತ್ತು ಆತ್ಮೀಯತೆ ಹೆಚ್ಚಾಗಲಿದೆ. ಈ ವಿವಾದಗಳ ಬದಲು ಒಬ್ಬರಿಗೊಬ್ಬರು ಕಾಳಜಿ ವಹಿಸುವ ಮನೋಭಾವ ಕಂಡುಬರುತ್ತಿದೆ. ಇಂದಿನ ದಿನವು ವಿಶ್ರಾಂತಿ, ಸೌಹಾರ್ದ ಮತ್ತು ಸಮತೋಲನದ ಒಂದು ಸುಂದರ ಮಿಶ್ರಣವಾಗಿದೆ. ಈ ಸೃಜನಾತ್ಮಕ ಕೆಲಸಗಳಿಗೆ ತೊಡಗಿಸಿಕೊಳ್ಳಲು ಇದು ಸರಿಯಾದ ಸಮಯ. ಎಚ್ಚರಿಕೆ ಮತ್ತು ಜಾಗರೂಕತೆ. ಇಂದಿನ ದಿನದಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಎಚ್ಚರದಲ್ಲಿ ಇರಲೇಬೇಕಾಗುತ್ತೆ. ಅತಿಯಾದ ಭಾವುಕತೆ ಅಥವಾ ವಾಸ್ತವಕ್ಕೆ ದೂರವಾದ ಆದರ್ಶ ಚಿಂತನೆ ನಿಮಗೆ ಹಾನಿ ಉಂಟು ಮಾಡಬಹುದು. ಈ ಪ್ರಾಯೋಗಿಕವಾಗಿ ಯೋಚಿಸಿ. ಸಮಯ ಮತ್ತು ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ತಂದುಕೊಳ್ಳುವುದು ಈ ಜಾಣತನ. ಹಣಕಾಸಿನ ವಹಿವಾಟು ಮಾಡುವಾಗ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ. ಹಣದ ವಹಿವಾಟಿನಲ್ಲಿ ಇಂದು ವಂಚನೆಯ ಅಪಾಯವಿರುವುದರಿಂದ ಜಾಗರೂಕರಾಗಿರಿ. ಯಾವುದೇ ಕಾಗದ ಪತ್ರಗಳ ಮೇಲೆ ಸಹಿ ಮಾಡುವ ಮುನ್ನ ಅದನ್ನು 1-2 ಬಾರಿ ಓದಿ. ಯಾರದ್ದು ಒತ್ತಾಯಕ್ಕೆ ಮಣಿದು ಅವಸರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರೇಮ ಜೀವನ ಮತ್ತು ಸಂಬಂಧಗಳು. ನಿಮ್ಮ ಪ್ರೇಮ ಜೀವನದ ಬಗ್ಗೆ ನೋಡುವುದಾದರೆ ಇಂದು ನಿಮ್ಮ ಜೀವನ ಈ ಸಾತಿಯ ಕಡೆಯವರಿಂದ ಸ್ವಲ್ಪ ಮುಟ್ಟಿನ ಮನಸ್ತಾಪಗಳು ಉಂಟಾಗಬಹುದು. ಆದರೆ ನೆನಪಿಡಿ, ಈ ಹೊರಗಿನ ವಿಷಯಗಳು ಪ್ರಭಾವ ನಿಮ್ಮ ಮತ್ತು ನಿಮ್ಮ ಸಾತಿಯ ನಡುವಿನ ಈ ಪ್ರೀತಿಯ ಮೇಲೆ ಬೀಳಲು ಬಿಡಬೇಡಿ. ಇಂದು ನಿಮಗೆ ಪ್ರೀತಿಗಿಂತ ಹೆಚ್ಚು ಹಣವೇ ಮುಖ್ಯ ಎಂಬ ಭಾವನೆ ಬರಬಹುದು. ಸಂಪತ್ತು ಹೆಚ್ಚಾದಂತೆ ನಿಮ್ಮ ನಿರೀಕ್ಷೆಗಳು ಹೆಚ್ಚಾಗುತ್ತವೆ. ಇದರಿಂದಾಗಿ ದೊಡ್ಡ ಸಂಬಳವು ಸಾಲವೇನೋ ಎಂಬ ಅತೃಪ್ತಿ ಕಾಡಬಹುದು. ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮುಚ್ಚಿಕೊಳ್ಳುವ ಬದಲು ಇಂದು ಧೈರ್ಯ ತಂದುಕೊಂಡು ಅವರಿಗೆ ಹೇಳಿಬಿಡಿ. ಮುಖಾಮುಖಿ ಮಾತನಾಡಲು ಸಂಕೋಚವಾದರೆ ಒಂದು ಸುಂದರವಾದ ಪತ್ರ ಅಥವಾ ಸಂದೇಶದ ಮೂಲಕ ತಿಳಿಸಿ. ಇದು ಜಾದುವಿನ ಮಂತ್ರ ಕೆಲಸ ಮಾಡಲಿದೆ. ವೃತ್ತಿಜೀವನ ಮತ್ತು ಕೆರಿಯರ್. ಈ ವೃತ್ತಿಜೀವನದ ದೃಷ್ಟಿಯಿಂದ ನೀವು ಸದ್ಯಕ್ಕೆ ಆರ್ಥಿಕ ಭದ್ರತೆಯ ಬಗ್ಗೆ ಸ್ವಲ್ಪ ಚಿಂತಿತರಾಗಿದ್ದೀರಿ. ಇಂದೇ ಕಾರಣಕ್ಕೆ ನೀವು ಸ್ವಯಂ ಉದ್ಯೋಗ ಅಥವಾ ಹೊಸ ವ್ಯವಹಾರದ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದೀರಿ. ಗ್ರಹಗತಿಗಳು ನಿಮ್ಮ ಪರವಾಗಿರುವುದರಿಂದ ಹೊಸ ಸಾಹಸಕ್ಕೆ ಇಳಿಯಲು ಇದು ಸಕಾಲ. ಸಫಲತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಈ ಸಫಲತೆ ಸಿಕ್ಕಾಗ ಅಹಂಕಾರವೆಂಬ ಗೆದ್ದಲು ನಿಮ್ಮನ್ನು ಒಳಗಿನಿಂದ ಟೊಳ್ಳು ಮಾಡದಂತೆ ನೋಡಿಕೊಳ್ಳಿ. ಅಹಂಕಾರವು ಪ್ರಗತಿಯ ಶತ್ರು. ಇಂದು ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ದೊಡ್ಡ ಸವಾಲುಗಳನ್ನು ಎದುರಿಸಲು ಸಿದ್ಧರಿದ್ದೀರಿ. ಆದರೆ ಯಾವುದೇ ದೊಡ್ಡ ನಿರ್ಧಾರವನ್ನು ಏಕಾಏಕಿಯಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮೊಟ್ಟಿಗೆ ಇದನ್ನು ಚರ್ಚಿಸಿ ಮುಂದೆ ಸಾಗಿ. ಸರ್ಕಾರಿ ಉದ್ಯೋಗಗಳಿಗೆ ಇಂದು ಹೆಚ್ಚು ಜವಾಬ್ದಾರಿ ಅಥವಾ ವಿಶೇಷ ಕರ್ತವ್ಯಗಳು ಸಿಗಬಹುದು. ಆದ್ದರಿಂದ ಸಮಯದ ನಿರ್ವಹಣೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದು ಬಹಳನೇ ಮುಖ್ಯ. ಆರೋಗ್ಯದ ಕಾಳಜಿ. ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದರೆ ಕೆಲವೊಮ್ಮೆ ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಮಾನಸಿಕವಾಗಿ ದಣಿವು ಅನುಭವಿಸಬಹುದು. ಮನಸ್ಸನ್ನು ಸ್ಥಿರವಾಗಿಡಲು ಮತ್ತು ಏಕಾಗ್ರತೆ ಹೆಚ್ಚಿಸಲು ಧ್ಯಾನ ಮಾಡಿ. ಆದರೆ ಈ ಮೆಡಿಟೇಷನ್ ಮಾಡಿ. ನಿಯಮಿತ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ಸಾಧ್ಯವಾದರೆ ಮಾಡಿ. ಮತ್ತು ಈ ಅಲುಗಾದ ಈ ಸಾತ್ವಿಕ ನಿಮಗೆ ಆದಷ್ಟು ನೀವು ಒಳ್ಳೆಯ ಆಹಾರ, ಈ ಸಾತ್ವಿಕ ಆಹಾರವನ್ನು ಸೇವಿಸಿ. ಇದು ನಿಮ್ಮನ್ನು ಈ ಶಾರೀರಿಕ ಮತ್ತು ಮಾನಸಿಕವಾಗಿ ಸಮತೋಲನದಲ್ಲಿ ಇಡುತ್ತೆ. ಇಂದಿನ ಈ ಪರಿಹಾರ ನಾವು ನೋಡೋದಾದರೆ, ಈ ಮುಕ್ತಾಯದ ಇಂದಿನ ದಿನವನ್ನು ಸಾರ್ಥಕಗೊಳಿಸಲು ಮಂಗಳವಾರ, ಶುಭ ಮಂಗಳವಾರ, ಅದ್ಭುತವಾದ ಈ ಒಂದು ಅಮ್ಮನವರ ಮಂಗಳವಾರದ ದಿನ ಸಂಜೆ ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನು ಪಠಿಸಿ. ಇದು ನಿಮ್ಮಲ್ಲಿರುವ ಭಯವನ್ನು ಹೋಗಲಾಡಿಸಿ ಆತ್ಮಬಲವನ್ನು ತುಂಬುತ್ತದೆ. ಜೀವನದಲ್ಲಿ ಎಂತಹದ್ದೇ ದೊಡ್ಡ ದೊಡ್ಡ ಮಹಾನ್ ಅಡೆತಡೆಗಳು ಬಂದರೂ ಸಕಾರಾತ್ಮಕ ಆಲೋಚನೆಯಲ್ಲಿ ನೀವು ಮುನ್ನಡೆಯಿರಿ. ನಿಮ್ಮ ಇಂದಿನ ದಿನವು ಅತ್ಯಂತ ಸುಖಮಯವಾಗಿ ಇರಲಿ. ಅಂದುಕೊಂಡ ಕೆಲಸಗಳೆಲ್ಲವೂ ಈಡೇರಲಿ. ನಿಮ್ಮ ಮನೆ ದೇವರಿಗೆ ಆದಷ್ಟು ಇಂದು ತುಪ್ಪದ ದೀಪಗಳನ್ನು ಬೆಳಗಿಸಿ ಮತ್ತು ಈ ತುಳಸಿ ಕಟ್ಟೆಗೆ ಅಂದರೆ ತುಳಸಿ ಗಿಡಕ್ಕೆ ಹಾಲನ್ನು ಸಮರ್ಪಿಸಿ. ಎಲ್ಲವೂ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.